ಹ್ಯಾಪಿ ಬರ್ಡೇ ಮ್ಯಾಮ್. ಓಕೆ, ನಿಮ್ಮ ಪ್ರಕಾರ ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ? ನನ್ನ ಪ್ರಕಾರ ಮ್ಯಾರೇಜೇ ಬೆಸ್ಟ್ ಅಲ್ಲ. ಮ್ಯಾರೇಜೇ ಬೆಸ್ಟ್ ಅಲ್ಲ. ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ? ಲವ್ ಮ್ಯಾರೇಜೇ ಬೆಸ್ಟ್. ಯಾಕೆ? ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, Understanding ಮುಂಚೆಯಿಂದನೇ ಎಲ್ಲ ಗೊತ್ತಾಗುತ್ತೆ. ಓಕೆ, ಆದರೆ ಮನೇಲಿ ಒಪ್ಕೊಳ್ಳಲ್ಲಪ್ಪ, ಏನು ಮಾಡ್ತೀರಾ? ಒಪ್ಪಿಸ್ಬೇಕು. ಒಪ್ಪಿಸ್ತೀರಾ? ಮನೇಲಿ ಇನ್ ಕೇಸ್ ಒಪ್ಪದೇ ಇಲ್ಲ ಅಂತ ಹೇಳಿದ್ರು, ಆ ಹುಡುಗ ನಮಗೆ ಸೂಟೇಬಲ್ ಆಗಲ್ಲ, ನೀನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳಿದ್ರಪ್ಪ, ಏನು ಮಾಡ್ತೀರಾ? ಇಲ್ಲ, ಕೊನೆಗಾದ್ರೂ ಒಪ್ಪಿಸ್ಬೇಕಷ್ಟೇ. ಕೊನೆ ತನಕ ವೆಯ್ಟ್ ಮಾಡಿ ಒಪ್ಪಿಸಿ ಅವನ್ನೇ ಮದುವೆ ಆಗ್ತೀರಾ? ಲವ್ ಏನಾದ್ರು ಮಾಡ್ತಾ ಇದ್ದೀರಾ ಮ್ಯಾಮ್? ಇಲ್ಲ, ಮುಂದೆ ಮಾಡ್ತೀರಾ? ನೋಡೋಣ. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಲವ್ ಕಮ್ ಅರೇಂಜ್ ಮ್ಯಾರೇಜ್. ನಿಮ್ಮ ಮನೇಲಿ ಒಪ್ತಾರ ಲವ್ ಮ್ಯಾರೇಜ್ಗೆ? ಗೊತ್ತಿಲ್ಲ, ಒಪ್ಪಿಸ್ತೀರಾ? ಅದೆಲ್ಲ ರಿಸ್ಕ್ ತಗೊಂಡಿಲ್ಲ. ರಿಸ್ಕ್ ತಗೊಂಡಿಲ್ಲ. ಅಲ್ಲ, ಮುಂದೆ ಬಂದರೆ ರಿಸ್ಕ್ ತಗೊಳ್ಳೋ ಥರ ಆದರೆ ತಗೊಳೋದು ಬೇಡ ಇವಾಗ ಅನ್ಕೊಂಡು. ಇನ್ ಕೇಸ್ ನೀವು ಲವ್ ಮಾಡಿದ್ರಿ, ಅಪ್ಪ ಮನೇಲಿ ಒಪ್ಪಲ್ಲ, ಏನು ಮಾಡ್ತೀರಾ? ಅದಕ್ಕೆ ಮಾಡಲ್ಲ. ಅರೇಂಜ್ ಮ್ಯಾರೇಜ್ ಆಗ್ತೀರಾ? ಅರೇಂಜ್ ಮ್ಯಾರೇಜ್ ಆಗ್ತೀರಾ? ನನಗೆ ಗೊತ್ತು ಗುರಿ ಇಲ್ದಾನೆ ಹುಡುಗನ ಮದುವೆ ಆಗಿ ಲೈಫ್ ಟೈಮ್ ಅವನ ಜೊತೆನೇ ಇರಬೇಕಲ್ವಾ? ಅಪ್ಪ ಅಮ್ಮ ನೋಡ್ಕೋತಾರೆ ಏನೋ ಸರಿ ಇಲ್ಲ ಅಂದರೆ. ಏನಾದರೂ ಅಪ್ಪ ಅಮ್ಮ ನೋಡ್ಕೋತಾರೆ, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂದರೆ ಅಪ್ಪ ಅಮ್ಮನ ಕೇಳೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂದರೆ ಬಿಟ್ಟು ಬರೋದು. ಇನ್ನು ಮದುವೆ ಆಗಿ ಒಂದು ತಿಂಗಳಲ್ಲಿ ಏನೋ ಒಂದು ಆ ಕಡೆ ಈ ಕಡೆ ಆಯ್ತಪ್ಪ, ಒಂದು ತಿಂಗಳಿಗೆ ಬಿಟ್ಟು ಬಂದ್ಬಿಡ್ತೀರಾ? ರೆಡಿ ಬಿಟ್ಟು ಬರೋಕ್ಕೆ? ಲವ್ ಮ್ಯಾರೇಜ್ ಬೆಸ್ಟ್ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಯಾಕೆ? ಅಪ್ಪ ಅಮ್ಮ ನೋಡ್ಬೋದು, ಇದುವರೆಗೂ ಎಲ್ಲ ರೈಟಾಗೆ ಚೂಸ್ ಮಾಡಿದ್ದಾರೆ, ಅವ್ರನ್ನೂ ರೈಟಾಗೆ ಚೂಸ್ ಮಾಡ್ತಾರೆ. ಇವಾಗ ಮದುವೆ ಆಗೋಕ್ಕಿಂತ ಮುಂಚೆ ತುಂಬಾ ಒಳ್ಳೆ ಒಂಥರ ಇರ್ತಾನೆ ಅಪ್ಪ ಅಮ್ಮ ನೋಡಿದ ಹುಡುಗ. ಎಲ್ಲ ನೋಡ್ಬಿಟ್ಟೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೇ ಮಾಡ್ತಾರೆ ಅಲ್ವಾ? ಯಾರು ಏನು ಕೆಟ್ಟವರಾಗಿರಲ್ಲ, ಹೇಳಿದ್ರೆ ಬದಲಾಗ್ತಾರಲ್ವಾ? ಮತ್ತೆ ಬದಲು ಮಾಡ್ತೀರಾ ಅವ್ರನ್ನ? ಚೇಂಜ್ ಮಾಡ್ತೀರಾ ಹುಡುಗನ? ಸೊ ಲವ್ ಮ್ಯಾರೇಜ್ ನೋ. ಅರೇಂಜ್ ಮ್ಯಾರೇಜ್? ಎಸ್. ನನ್ನ ಪ್ರಕಾರ ಅರೇಂಜ್ ಬೆಸ್ಟು. ಅರೇಂಜ್ ಬೆಸ್ಟ್. ಯಾಕೆ ಮ್ಯಾಮ್? ಫ್ಯಾಮಿಲಿ ಕೋಆಬ್ರೇಷನ್ ಇರುತ್ತೆ ಅದರಲ್ಲಿ. ಅವ್ರು ಹುಡುಕಿರ್ತಾರೆ ಯಾರು ಬೆಸ್ಟ್ ಅಂತ ಅಂದ್ಬಿಟ್ಟು, ನಮಗೆ ಗೊತ್ತಿರೋದ್ರಿಂದ ನಮಗೆ ಯಾರು ಬೇಕು ಅವ್ರನ್ನ ಹುಡುಕಿರ್ತಾರೆ. ಸೊ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತ. ಲವ್ ಮ್ಯಾರೇಜ್ ಮ್ಯಾಮ್? ಲವ್ ಮ್ಯಾರೇಜ್ ಸಮ್ಟೈಮ್ಸ್ ನಮ್ಮ ಚಾಯ್ಸ್ ಬೇರೆ ರಾಂಗ್ ಆಗಿರ್ಬೋದು, ಮುಂದೆ ಅದನ್ನು ನಮಗೆ ಹ್ಯಾಂಡಲ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಆ ಟೈಮಲ್ಲಿ ಫ್ಯಾಮಿಲಿ ಚಾಯ್ಸ್ನ ಒಪ್ಕೊಳ್ಳೋದು ಬೆಸ್ಟ್ ಅಂತ. ಏನು ಇಷ್ಟ ಬರುತ್ತೆ ಅದು ಮಾಡಿ. ಏನು ಇಷ್ಟ ಬರುತ್ತೆ ಅದು ಮಾಡಿ. ನೀವು ರೈಟ್ ಡಿಸಿಷನ್ ಮಾಡಿ ಲೈಫಲ್ಲಿ. ಓಕೆ, ನೀವು ಮ್ಯಾಮ್? ಲೈಫ್ನ ಎಂಜಾಯ್ ಮಾಡಿ. ಓಕೆ, ನೀವು? ಡೋಂಟ್ ಫರ್ಗೆಟ್ ಫ್ಯಾಮಿಲಿ ಆ್ಯಂಡ್ ಪೇರೆಂಟ್ಸ್. ಓ ಮೈ ಗಾಡ್. ನನ್ನ ಪ್ರಕಾರ ಲವ್ ಮ್ಯಾರೇಜ್ ಬೆಸ್ಟು. ಲವ್ ಮ್ಯಾರೇಜ್ ಬೆಸ್ಟ್. ಯಾಕೆ ಲವ್ ಮ್ಯಾರೇಜ್ ಬೆಸ್ಟು? ಏನಕ್ಕಂದ್ರೆ ಎಲ್ಲ ಗೊತ್ತಿರುತ್ತಲ್ಲ, ಎಲ್ಲ ಗೊತ್ತಿರುತ್ತೆ. ಅದಕ್ಕೆ ಒಬ್ರು ಅರ್ಥ ಮಾಡ್ಕೊಂಡು. ಲವ್ ಮ್ಯಾರೇಜ್ ಮನೇಲಿ ಒಪ್ಪಲ್ಲ ಅಲ್ಲ? ಮನೇಲಿ ಒಪ್ಪಲ್ಲ ಅಂದ್ರೆ ಒಪ್ಪಿಸ್ಬೇಕಲ್ಲ. ಒಪ್ಪಿಸ್ಬೇಕು. ನೀವು ಒಪ್ಪಿಸ್ಬಿಟ್ಟು ಮದುವೆ ಆಗೋಣ ಅಂತಿದ್ದೀರಾ? ಏನು ಲವ್ಗೆ ಏನಾದ್ರು ಮಾಡ್ತಿದ್ದೀರಾ? ಇತ್ತು ಇವಾಗಿಲ್ಲ ಅಷ್ಟೇ. ಇತ್ತು ಇವಾಗಿಲ್ಲ, ಮತ್ತೆ ಹೆಂಗ್ ಲವ್ ಮ್ಯಾರೇಜ್ ಆಗ್ತೀರಾ? ಮತ್ತೆ ಒಂದು ಹುಡುಗಿ ಲವ್ ಮಾಡ್ತೀರಾ? ಯಾರು ಸಿಕ್ಕಿದ್ರೆ ಮನೇಲಿ ಒಪ್ಪಿಸಿ ಲವ್ ಮಾಡ್ತೀರಾ? ಲವ್ ಮಾಡಿ ಅಲ್ಲಿಂದ ಮದುವೆ ಆಗ್ತೀರಾ? ಓಕೆ, ನೀವು ಯೂತ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಲವ್ ಮ್ಯಾರೇಜ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಲವ್ ಮ್ಯಾರೇಜ್ ಆಗಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಬೆಸ್ಟ್ ನಿಮ್ ಪ್ರಕಾರ? ಯಾಕಂದ್ರೆ ಮದುವೆ ದುಡ್ಡು ಉಳಿಯುತ್ತೆ, ಆದ್ರೆ ಅದಕ್ಕಾಗಿ ಬೆಸ್ಟ್. ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ಅನ್ಕೊಂಡಿದ್ದೀರಾ? ರಿಜಿಸ್ಟರ್ ಆಗ್ಬೇಕು ಅಂತಿದ್ವಿ. ಬೆಸ್ಟ್. ಮದುವೆ ಲೈಫ್ ಅಲ್ಲಿ ಒಂದೇ ಸತಿ ಆಗೋದಲ್ವಾ ಸರ್? ತುಂಬಾ ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ಅನ್ಕೊಳ್ತಾರಲ್ವಾ? ನಮಗೆ ಹಂಗೇನಿಲ್ಲ, ನಮಗೆ ಬೆಸ್ಟ್ ಅಮೌಂಟ್ ಉಳಿದ್ರೆ ಸಾಕು ಅಂತ ಮಾಡ್ತೀವಿ ಅಷ್ಟೇ. ಅಂದ್ರೆ ನಿಮ್ ಪ್ರಕಾರ ಅಮೌಂಟ್ ಉಳಿಬೇಕು, ಅದಕ್ಕೆ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಬೆಸ್ಟ್. ಮದುವೆ ಆಗ್ತೀರಾ? ಹೌದು. ಲವ್ ಪ್ಲಸ್ ಅರೇಂಜ್ಡ್. ಲವ್ ಕಮ್ ಅರೇಂಜ್. ಓಕೆ, ನಿಮ್ಮ ಮನೇಲಿ ಒಪ್ತಾರ ಲವ್ ಮ್ಯಾರೇಜ್? ಒಪ್ತಾರೆ? ಒಪ್ಸ್ತೀರಾ? ಇನ್ ಕೇಸ್ ಒಪ್ಪದೇ ಇಲ್ಲಪ್ಪ ನಿಮ್ಮ ಮನೇಲಿ, ಏನ್ ಮಾಡ್ತೀರಾ? I'll try to convince them. ಕನ್ವಿನ್ಸ್ ಆಗ್ಲಿಲ್ಲ Until I'll wait. ವೇಟ್ ಮಾಡ್ತೀರಾ? ನಿಮ್ಗೆ ಒಂದು At last they will. ಲಾಸ್ಟ್ ಟೈಮ್ ತನಕ ವೇಟ್ ಮಾಡ್ತಾನೆ ಇರ್ತೀರಾ? ಮನೇಲಿ ಒಪ್ಕೊಳ್ಳೋದೇ ಇಲ್ಲಪ್ಪ, ಬೇಡ ಮದ್ವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನ They will not say that. They will not say that. ಓಕೆ ಓಕೆ ಅಂತ ಅವ್ರ ಜೊತೆ They are so friendly. ಲವ್ ಏನಾದ್ರು ಮಾಡ್ತಾ ಇದೀರಾ ಮ್ಯಾಮ್? ಮಾಡ್ತಾ ಇದೀರಾ? ಅವ್ರನ್ನೇ ಮದುವೆ ಆಗ್ತೀರಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. Speak fast English. It not go here. You speak Kannada, it go here. That is power of Kannada. ನಮ್ಮ ಪ್ರಕಾರ ನಾವಾಗಿರೋದು ಅರೇಂಜ್ ಮ್ಯಾರೇಜ್. ಸೊ ಹಾಗಾಗಿ ನೀವು ಆಗಿರೋದು ಅರೇಂಜ್ ಮ್ಯಾರೇಜ್, ಹಾಗಾಗಿ ಅರೇಂಜ್ ಮ್ಯಾರೇಜ್ನೇ ಹೇಳ್ತಿದ್ದೀರಾ. ಯಾಕೆ ಅರೇಂಜ್ ಮ್ಯಾರೇಜ್ಗೂ ಮತ್ತೆ ಲವ್ ಮ್ಯಾರೇಜ್ಗೂ ಏನು ಡಿಫ್ರೆನ್ಸ್ ನಿಮ್ಗೆ? ಅಂದರೆ ಎರಡು ಫ್ಯಾಮಿಲೀಸ್ ಇನ್ವಾಲ್ವ್ ಆಗಿ ತುಂಬ ಹ್ಯಾಪಿಯಾಗಿ, ನಾವಂತೂ ತುಂಬ ಹ್ಯಾಪಿಯಾಗಿದ್ದೀವಿ. 4 months ಆಯಿತು ಮದುವೆ ಆಗಿ, ತುಂಬ ಹ್ಯಾಪಿಯಾಗಿದ್ದೀವಿ. ಈಗ ನಮ್ಮ ಹಸ್ಬೆಂಡ್ಗೋಸ್ಕರನೇ ವೆಯ್ಟ್ ಮಾಡ್ತಿರೋದು. ಅರೇಂಜ್ ಮ್ಯಾರೇಜ್ ಆದರೂ ಲವ್ ಮ್ಯಾರೇಜ್ ಆಗಿರೋ ಥರನೇ ಇದ್ದೀವಿ. ಅದೇ ಫೀಲ್ ಮಾಡ್ತಾ ಇದ್ದೀರಾ? ಲವ್ ಮ್ಯಾರೇಜ್ ಥರನೇ. ಲವ್ ಮ್ಯಾರೇಜ್ ಆದ್ರೂ ಮನೆಯವ್ರಿಗೆ ಒಪ್ಪಿಸಿ ಅರೇಂಜ್ ಮ್ಯಾರೇಜ್ ಥರ ಆಗಬೇಕು. ಅಂದರೆ ಎರಡು ಫ್ಯಾಮಿಲಿಯಲ್ಲಿ ಹ್ಯಾಪಿಯಾಗಿರಬೇಕು. ಸೊ ಅದು ಇಂಪಾರ್ಟೆಂಟ್, ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಅದಕ್ಕೆ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಲವ್ ಮ್ಯಾರೇಜ್ ಬೆಸ್ಟ್. ಲವ್ ಮ್ಯಾರೇಜ್ ಯಾಕೆ? ಅಪ್ಪ ಅಮ್ಮದಿರಂದರೆ 1-2 ದಿವಸ ಹೋಗ್ತಾರೆ, ನೋಡ್ಕೊಳ್ತಾರೆ, ಬರ್ತಾರೆ. ಆದರೆ ನಾವು ಆದರೆ ನೋಡ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಮದುವೆ ಆಗ್ತೀವಿ ಅಲ್ವಾ? ಸೊ ಅಪ್ಪ ಅಮ್ಮದಿರು ಏನು ಮಾಡ್ತಾರೆ, 1-2 ದಿವಸ ಹೋಗ್ತಾರೆ, 2 ಕಡೆ ವಿಚಾರಿಸ್ತಾರೆ, ಅವರೆಲ್ಲ ಹ್ಞೂ ಅಂತ ಒಪ್ಪಿಗೆ ಮಾಡಿಬಿಟ್ಟು ಮದುವೆ ಮಾಡಿಸ್ತಾರೆ. ಆಮೇಲೆ
ಇವಾಗ ಲವ್ ಅಲ್ಲಿ ಸ್ಟಾರ್ಟಿಂಗ್ ಹುಡುಗರು ಬಾರಿ ಕಾಗೆ ಆರಿಸ್ತಾರೆ, ಲಾಸ್ಟಿಗೆ ಅದೇನು ಇರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ? ಅಂಥವ್ರಿಗೆ ಏನು ಹೇಳೋದು, ಅಂಥವ್ರನ್ನ ಲವ್ ಮಾಡೋಕ್ಕೆ ಹೋಗ್ಬಾರ್ದು. ಗೊತ್ತಿರಲ್ಲ ಮಮ್ಮಿ, ಇವಾಗ ಸ್ಟಾರ್ಟಿಂಗ್ ಚೆನ್ನಾಗಿ ಇರ್ತಾರೆ, ಅದಕ್ಕೆ ಲವ್ ಮಾಡೋಕ್ಕಿಂತ ಮುಂಚೆ ಅವ್ರ ಕ್ಯಾರೆಕ್ಟರ್ ತಿಳ್ಕೊಂಡು ಲವ್ ಮಾಡಬೇಕು. ಅಂದರೆ ನಾವು ಓದ್ ನಮ್ಮ ಕಾಲ ಮೇಲೆ ನಿಂತ್ಕೊಂಡ್ರೆ ಅವರು ಮಾಡಿಕೊಡ್ತಾರಲ್ಲ. ಹುಡುಗ ಅಷ್ಟು ಕೆಪಬಿಲಿಟಿ ಇರಲ್ಲ ಹುಡುಗನ್ಗೆ. ಇಲ್ಲವರೇನು ನಾವು ದುಡ್ಡು ತಿಂತೀವಲ್ಲ, ನಾವು ದುಡಿಬೋದಲ್ಲ, ದುಡ್ಡು ಸಾಕ್ತೀರಾ ಹುಡುಗನ? ಸಾಕ್ಬೋದಲ್ಲ. ಸೂಪರ್ ಮ್ಯಾಮ್, ಸೂಪರ್. ಮೇಡಮ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಎರಡೂ ಬೆಸ್ಟು. ಎರಡೂ ಬೆಸ್ಟ್. ಅಂದರೆ ಸರ್ ಲವ್ ಮ್ಯಾರೇಜ್ಗೆ ಮನೇಲಿ ಒಪ್ಪಲ್ಲ, ಅವಾಗ ಏನು ಮಾಡಬೇಕು? ಮೇಡಮ್ ಲವ್ ಮ್ಯಾರೇಜ್ಗೆ ಮನೇಲಿ ಒಪ್ಪಲ್ಲ ಅಂದರೆ ಇವಾಗ ಜನ್ರೇಷನ್ ಪ್ರಕಾರ ಏನಾಗುತ್ತೆ ಅಂದರೆ ತಂದೆ ತಾಯಿಗಳು ಮಕ್ಕಳು ಅನಿಸಿಕೆ ಏನೋದನ್ನು ತಿಳ್ಕೊಬೇಕು ಫಸ್ಟ್. ಅದು ತಿಳ್ಕೊಂಡು ಇವಾಗ ಸಣ್ಣವರಿದ್ದಾಗ ಇವಾಗ ಅವ್ರು ಹೇಳ್ದಂಗೆಲ್ಲ ನಾವು ಕೇಳಿರ್ತೀವಿ. ದೊಡ್ಡವರಾದಮೇಲೆ ಒಂದು ಏಜು ಅಂತ ಬಂದಮೇಲೆ ನಮ್ಮ ತಿಳುವಳಿಕೆಗಳು ನಮ್ಮ ಅನಿಸಿಕೆಗಳನ್ನ ತಿಳ್ಕೊಂಡು ಅವ್ರು ನಮ್ಮನ್ನು ಫಾಲೋ ಮಾಡಬೇಕು. ಅವ್ರು ನಮ್ಮನ್ನು ಫಾಲೋ ಮಾಡೋದ್ರಿಂದ ನಾವು ಅವ್ರನ್ನ ಫಾಲೋ ಮಾಡ್ತೀವಿ. ನಮಗೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ನಾವು ಒಂದು ಏಜಿಗೆ ಅಂತ ಬಂದಮೇಲೆ ಅವರು ನಮಗೆ ಫಾಲೋ ಮಾಡ್ತಾರೆ, ನಾವು ಅವ್ರಿಗೆ ಫಾಲೋ ಮಾಡಬೇಕು. ಅವರಲ್ಲೂ ಹೊಂದಾಣಿಕೆ ಇರಬೇಕು, ಲವ್ ಮ್ಯಾರೇಜಲ್ಲೂ ಹೊಂದಾಣಿಕೆ ಇರಬೇಕು. ಟೋಟಲಿ ಮನೆ ಒಳಗೆ ಇರಬೇಕು ಅಂದರೆ ಎಲ್ಲರೂ ಹೊಂದಾಣಿಕೆಯಲ್ಲಿ ಇರಬೇಕು. ಮೇಡಮ್ ಲವ್ ಮಾಡ್ತಿರೋರಿಗೆ ಲವ್ ಮಾಡೋದ್ಮೇಲೆ ಬಿಡೋಕೆ ಹೋಗ್ಬೇಡಿ, ಕಷ್ಟನೂ ಸುಖನೂ ಮದುವೆ ಆಗಿ ಮೋಸ ಮಾಡೋಕೆ ಹೋಗ್ಬೇಡಿ ಒಟ್ಟಿನಲ್ಲಿ. ನಮ್ಮ ಪ್ರಕಾರ ಅರೇಂಜ್ ಮ್ಯಾರೇಜೇ ಬೆಸ್ಟ್. ಅರೇಂಜ್ ಮ್ಯಾರೇಜ್ ಬೆಸ್ಟ್. ಯಾಕೆ? ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲದೆ ಯಾರನ್ನೋ ಕಟ್ಕೊಂಡು ಮದುವೆಗೆ ಹೋಗ್ತಾರೆ, ಆದರೆ ಅಪ್ಪ ಅಮ್ಮನ ಕಷ್ಟ ಯಾರೂ ಕೇಳಲ್ವಲ್ಲ. ಅರೇಂಜ್ ಮ್ಯಾರೇಜ್ ಆದರೆ ಅಪ್ಪ ಅಮ್ಮನೇ ಇಷ್ಟಪಟ್ಟು ತಮಗೆ ಇಷ್ಟ ಆಗೋಂಥ ಹುಡುಗನ ನೋಡಿ ಮಗಳನ್ನ ಚೆನ್ನಾಗಿ ನೋಡ್ಕೊತಾನ ಅಂತ ನೋಡಿಬಿಟ್ಟು ಮದುವೆ ಮಾಡ್ಕೊಡ್ತಾರೆ. ಸೊ ಅರೇಂಜ್ ಮ್ಯಾರೇಜೇ ಬೆಸ್ಟ್ ಮ್ಯಾಮ್. ಓಕೆ, ಲವ್ ಮ್ಯಾರೇಜ್ ಬೆಸ್ಟ್ ಇಲ್ಲ ಅಂತ ಹೇಳ್ತೀರಾ? ಲವ್ ಮ್ಯಾರೇಜ್ ಅಂದರೆ ಎಲ್ಲರೂ ಲವ್ ಮ್ಯಾರೇಜ್ ಅಂದರೆ ಕರೆಕ್ಟಾಗಿ ಯಾರೂ ಲವ್ ಮಾಡಲ್ಲ. ಲವ್ ಮಾಡೋದೆಲ್ಲ ಬರೀ ಟೈಮ್ ಪಾಸಿಗೆ ಲವ್ ಮಾಡ್ತಾರೆ ಅಷ್ಟೇ. ಓಕೆ, ಲವ್ ಮಾಡೋದು ತಪ್ಪಲ್ಲ. ಓಕೆ, ಲವ್ ಮಾಡಿದ್ಮೇಲೆ ತಂದೆ ತಾಯಿನ ಒಪ್ಪಿಸಿ ಮದುವೆ ಆಗೋದು ನಿಜವಾಗ್ಲೂ ಗ್ರೇಟ್. ಅದು ಆ ಥರ ಯಾರೂ ಆ ಥರ ಸಾಹಸ ಮಾಡಲ್ಲ. ಯಾಕಂದರೆ ಕದ್ದು ಓಡೋಗಿ ಮದುವೆ ಆಗ್ತಾರೆ, ಅವರೇನೋ ಮದುವೆ ಆಗ್ತಾರೆ. ಬಟ್ ಸೊಸೈಟಿಲಿ ತಂದೆ ತಾಯಿ ಎಷ್ಟು ಸಫರ್ ಮಾಡ್ತಾರೆ ಅಂತ ತಂದೆ ತಾಯಿ ಇಲ್ಲದೇ ಇರೋ ಮಕ್ಳಿಗೆ ಗೊತ್ತಾಗುತ್ತೆ ಅದು. ಸೊ ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಯಾಕೆ? ಲವ್ ಮಾಡಿದ್ರೆ ಮನೇಲಿ ಒಪ್ಪಲ್ಲ ಅಂತ. ಅರೇಂಜ್ ಮ್ಯಾರೇಜ್ ಆದರೆ ಮನೇಲಿ ತೋರಿಸ್ತಾರೆ, ಮತ್ತೆ ಬೆಸ್ಟ್ ಕೂಡ. ಲವ್ ಮಾಡಿದ್ಮೇಲೆ ಅವ್ರು ಕೈ ಕೊಡಲ್ಲ ಅಂತ ಯಾವ ಗ್ಯಾರಂಟಿ? ಲವ್ ಮಾಡಿದ್ಮೇಲೆ ಕೈ ಕೊಡ್ತಾರೆ. ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್ ಅವಾಗ? ನನ್ನ ಪ್ರಕಾರ ಅರೇಂಜ್ ಮ್ಯಾರೇಜ್. ನಿಮ್ಮ ಪ್ರಕಾರ ಅರೇಂಜ್ ಮ್ಯಾರೇಜ್ ಬೆಸ್ಟ್. ಯಾಕೆ? ಏನಾದರೂ ಪ್ರಾಬ್ಲಮ್ ಆಗಿದ್ರು ಮನೆಯವರಾದರೂ ಬರ್ತಾರೆ. ನಾವು ಲವ್ ಮಾಡಿ ನಾವು ಓಡೋಗಿದ್ರೆ ಯಾರು ಬರ್ತಾರೆ? ನಿನ್ನ ಹಣೆ ಬರ ನೀನು ಹೋಗು ಅಂತ ಹೇಳ್ತಾರೆ ಅಷ್ಟೇ. ನೀವು ಲವ್ವೇ ಮಾಡ್ಬಾರ್ದು ಡಿಸೈಡ್ ಆಗಿದ್ದೀವಿ. ಲವ್ ಮಾಡ್ತಾ ಇಲ್ವಾ? ಇಲ್ಲ. 3 ಜನ ಲವ್ ಮಾಡ್ತಾ ಇಲ್ಲ. ಸೊ ಅಪ್ಪ ಅಮ್ಮನ ಇಷ್ಟ ಪ್ರಕಾರ ಅರೇಂಜ್ ಮ್ಯಾರೇಜ್ ಆಗ್ತೀರಾ? ಲವ್ ಮ್ಯಾರೇಜು ಬೆಸ್ಟು. ಆಯ್ಕೆ ಚೆನ್ನಾಗಿರಬೇಕು. ಅವ್ರು ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ, ಅವ್ರು ಆಯ್ಕೆ ಮಾಡೋದು ಚೆನ್ನಾಗಿರಬೇಕು, ಅವ್ರಿಗೆ ಸೂಟಬಲ್ ಆಗಿರಬೇಕು. ಮತ್ತು ಮುಂದೊಂದಿನ ಪ್ರಾಬ್ಲಮಿಗೆ ಒಳಗಾಗಿ ಇವತ್ತಿನ ಆತರಕ್ಕೆ ಮಾಡ್ಕೊಂಡು ನಾಳೆ ದಿವಸ ಪ್ರಾಬ್ಲಮ್ ಅನುಭವಿಸಂಗಿರ್ಬೋದು. ಅವ್ರು ಮಾಡುವಾಗಲೇ ಲವ್ ಮಾಡಬೇಕಾದ್ರೆ ಆಯ್ಕೆ ಚೆನ್ನಾಗಿ ಮಾಡ್ಕೊಂಡಿರಬೇಕು. ನಾಳೆ ಏನಾಗ್ಬೋದು ನಮ್ಮ ಜೀವನ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಅವನ ಸೌಂದರ್ಯ ಅವನಿದಕ್ಕೆ ಬೆರಗಾಗಿ ಹೋದರೆ ಗಂಡೆ ಆಗಲಿ ಹೆಣ್ಣೆ ಆಗಲಿ ಆದರೆ ನಾಳೆ ಒಂದು ದಿವಸ ಗುಂಡಿ ಬೀಳ್ತಾರೆ. ಮುಂದಿನ ಇದಕ್ಕೆ ಫ್ಯೂಚರ್ಗೆ ನಾವು ಏನಾಗ್ಬೋದು, ಜೀವನ ನಡೆಸ್ತಾನ, ಇವಳು ನನ್ನ ಜೀವನಕ್ಕೆ ಸಂಗಾತಿಯಾಗಿರ್ತಾಳೆ ಅನ್ನೋದನ್ನು ಯೋಚನೆ ಮಾಡಿ ಕಾಲಿಡಬೇಕು. ನಮ್ಮ ಮಕ್ಕಳಿಗೂ ಅದನ್ನು ಹೇಳೋದು, ನೀವು ಲವ್ ಮಾಡಿರಿ, ನಿಮ್ಮ ಆಯ್ಕೆ ಚೆನ್ನಾಗಿರ್ಬೇಕು, ನಿಮ್ಮ ಜೀವನ ಚೆನ್ನಾಗಿರ್ಬೇಕು, ಮುಂದೆ ಎಡಗಬಾರ್ದು ಆ ಜೀವನದಲ್ಲಿ, ಅದನ್ನು ಕೇಳ್ರಿ ಅಂತೆಲ್ಲ ಹೇಳಿದೆ. ಅವನು ಕಪ್ಪು ಬಿಳುಪು ಅವನು ಹಂಗಿದ್ದೀನಿ ಅದೆಲ್ಲ ನಾನು ಕೇಳಲ್ಲ, ಅವನ ಆತ್ಮ ಗುಣ ಚೆನ್ನಾಗಿರ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಮ್ಯಾರೇಜ್ ಇಸ್ ಓನ್ಲಿ ಬೆಸ್ಟ್ ಆ್ಯಕ್ಚುಲಿ. ಲೈಫ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ಇವನ್ ಮ್ಯಾರೇಜ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ಸೊ ಕಪಲ್ಗೆ ಕಂಪ್ಯಾಟಬಿಲಿಟಿ ಮ್ಯಾಚ್ ಆಗಬೇಕು. ಕಪಲ್ ಅಂದಮೇಲೆ ಅವ್ರ ಓನ್ ಸ್ಪೇಸು, ಟೈಮು ಮತ್ತು ಸ್ವಲ್ಪ ಅಫೆಕ್ಷನ್ಸ್ ಇದ್ರೇ ಅದು ಯಾವುದೇ ಮ್ಯಾರೇಜ್ ಅದು ಉಳಿಯೋದು. ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ. ಒಪ್ಕೊಳ್ಳಲ್ಲಪ್ಪ, ಅವಾಗ ಏನು ಮಾಡಬೇಕು? ಅಪ್ಪ ಅಮ್ಮ ಮಾತು ಕೇಳಬೇಕು. ಹೌದಾ, ಕನ್ವಿನ್ಸ್ ಮಾಡಿ ಅವ್ರಿಗೆ ಲೈಕ್ ಈಸ್ ಕೇಪಬಲ್. ಪೇರೆಂಟ್ಸ್ ಹುಡುಗಿ is also fine, the guy is also fine ಅಂತ ಕನ್ವಿನ್ಸ್ ಮಾಡ್ಬೇಕು ನೀವು. ನಿಮ್ಮ ಪ್ರಕಾರ ಯಾವುದು ಬೆಸ್ಟ್? ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಬೆಸ್ಟ್. ಯಾಕೆ? ಇದು ಲವ್ ಮ್ಯಾರೇಜ್ ಅಂದರೆ ಎಲ್ಲ ಗೊತ್ತಿರುತ್ತೆ. ಲವ್ ಮ್ಯಾರೇಜ್ ಅಂದರೆ ನಮ್ಮದೇ ಹುಡುಗಿ ಎಲ್ಲ ಗೊತ್ತಿರುತ್ತೆ. ಅರೇಂಜ್ ಮ್ಯಾರೇಜ್ ಅಂದರೆ ಅವಳು ಎಷ್ಟು ಜನ ಹೋಗಿರ್ತಾಳ ನಮ್ಗೆ ಗೊತ್ತಿರುತ್ತೆ. ಅರೇಂಜ್ ಮ್ಯಾರೇಜ್ ಅಂದರೆ ಅವಳು ಎಷ್ಟು ಹತ್ರ ಹೋಗಿರ್ತಾಳ ನಮ್ಗೆ ಅಂತ ಗೊತ್ತಿರಲ್ಲ. ಲವ್ ಮ್ಯಾರೇಜ್ ಅಂದರೆ ಮೊದಲಿಂದ ನೋಡ್ಕೊಂಡು ಬಂದಿರ್ತೀವಿ, ಹಂಗಾಗಿ ಗೊತ್ತಿರುತ್ತೆ. ಒಪ್ಸೋದು ಒಪ್ತಾರೆ, ಪಕ್ಕ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಇಲ್ಲಾಂದ್ರೆ ಎತ್ತಕೊಂಡಿ ನಮ್ಮ ಮನೆ ದೇವ್ರ ಆಮೇಲೆ ಎತ್ಕೊಂಡು ಹೋಗ್ತಾ ಇರೋದೆ. ಟೆನ್ಷನ್ ಏನಿಲ್ಲ. ಈ ತರ ಫ್ರೆಂಡ್ಸ್ ಇದ್ರೆ ಏನ್ ಟೆನ್ಷನ್ ಹೇಳಿ, ಸಪೋರ್ಟ್ ಮಾಡ್ತಿರ್ತಾರೆ. ಮಾಡ್ತಿರಲ್ಲ ನಮಗೆ.
ಲವ್ ಕಮ್ಸ್ ಅರೇಂಜ್. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಯಾಕೆ? ನಮ್ಮನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ, ಎಲ್ಲದಕ್ಕಿಂತ ಬೆಸ್ಟ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಗೆ ಏನು ಬೇಕೋ ಅದೆಲ್ಲ ಮಾಡ್ತಾರೆ. ಲವ್ ಮ್ಯಾರೇಜು ಅಂದರೆ ಇಲ್ಲ ಒಪ್ತಾರೆ. ಲವ್ ಮ್ಯಾರೇಜ್ಗೆ ಸಪೋರ್ಟ್ ಮಾಡ್ತಾರಾ ಮನೇಲಿ? ಮಾಡ್ತಾರೆ, ಅದ್ರ ಐಡಿಯಾ ಇಲ್ಲ. ಒಪ್ಸಿ ಮದುವೆ ಆಗ್ತೀನಿ. ಒಪ್ಲಿಲ್ಲಪ್ಪ, ಕ್ಯಾಸ್ಟ್ ಬೇರೆ ಇದೆ, ಅದು ಬೇರೆ ಇದೆ. ಇಲ್ಲ, ಕ್ಯಾಸ್ಟ್ ಎಲ್ಲ ಮನೇಲಿ ನೋಡಲ್ಲ. ಕ್ಯಾಸ್ಟ್ ಮನೇಲಿ ನೋಡಲ್ಲ. ಆಗ ಸಪೋರ್ಟ್ ಮಾಡ್ತಾರೆ ಲವ್ ಮ್ಯಾರೇಜ್ಗೆ. ನಮ್ಮ ಅಪ್ಪ ಅಮ್ಮ ಕೂಡ ಲವ್ ಮ್ಯಾರೇಜ್ ಆಗಿರೋದು, ಸೊ ಸಪೋರ್ಟ್ ಮಾಡ್ತಾರೆ. ಮಜಾ ಆಯಾ ಮೇಡಮ್ ನಾವು ಇದು ಲವ್ ಮ್ಯಾರೇಜ್ ಆಗಿದ್ದು. ಲವ್ ಮ್ಯಾರೇಜ್ ಒಪ್ಕೊಂಡ್ರ ಮನೆಯಲ್ಲಿ? ಒಪ್ಕೊಂಡಿದ್ದಾರೆ. ನಾವು ಮದ್ವೆ ಆದ್ಮೇಲೆ ಹೋಗಿದ್ದು ಮನೆಗೆ. ಇವಾಗ ಒಪ್ಕೊಂಡಿದ್ದೀರಾ ಮನೆಯಲ್ಲಿ, ಎಲ್ಲರೂ ಹ್ಯಾಪಿ. ನಿಮ್ಮ ಪ್ರಕಾರ ಮ್ಯಾಮ್? ನನಗೆ ನಾನು ಅರೇಂಜ್ ಮ್ಯಾರೇಜೇ ಆಗಬೇಕು ಅಂತ ಇದ್ದೀನಿ. ನನಗೆ ಅರೇಂಜ್ ಮ್ಯಾರೇಜೇ ಇಷ್ಟ. ಅರೇಂಜ್ ಮ್ಯಾರೇಜ್ ಇಷ್ಟ. ಯಾಕೆ? ಯಾಕೆಂದ್ರೆ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ. ಈಗ ಕೆಲವು ಕಡೆ ಲವ್ ಮ್ಯಾರೇಜ್ ಆಗಿರ್ತಾರೆ, ಅವ್ರ ಮನೇಲಿ ಒಪ್ಕೊಳ್ಳಲ್ಲ. ಅವ್ರ ಮನೇಲಿ ಒಪ್ಕೊಂಡಿದ್ರೆ ನಮ್ಮ ಮನೇಲಿ ಒಪ್ಕೊಳ್ಳಲ್ಲ, ಸೊ ಅದಕ್ಕೋಸ್ಕರ ಮಾಡಲ್ಲ. ಈಗ ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೂ ಅವರು ಸಪೋರ್ಟಿಗೆ ನಿಲ್ಲಲ್ಲ. ಸೊ ಅದಕ್ಕೋಸ್ಕರ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತ ನಾನು. ಅದೆಲ್ಲ ಅನ್ಭೋಗಿಸ್ಬೇಕು, ಮುಂದೆ ಹೆಂಗಿರುತ್ತೆ ಕಷ್ಟನೂ ಅನ್ಭೋಗಿಸ್ಬೇಕು, ಸುಖನೂ ಅನ್ಭೋಗಿಸ್ಬೇಕು. ಈಗ ಕಷ್ಟ ಬಂತು, ನನ್ ಗಂಡ ಬೇಡ ಅಂತ ಬಿಟ್ಟು ಹೋಗ್ಬಾರ್ದು. ಏನೇ ಕಷ್ಟ ಬಂದ್ರೂ ಅವ್ರ ಜೊತೆಲೇ ಇರ್ಬೇಕು ನಾವು. ये बड़ी अच्छी बात कही आप. ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್? ಅರೇಂಜ್. ಅರೇಂಜ್ ಯಾಕೆ? ಯಾಕಂದ್ರೆ ಹುಡುಗಿರಿಗೆ ಕೊಡ್ಸೋ ದುಡ್ಡಲ್ಲಿ ನಾವು ಮನೆ ಕಟ್ಬೋದು. ಎಂತ ಮಾತು, ಹುಡುಗಿ ಕೊಡ್ಸೋ ದುಡ್ಡಲ್ಲಿ ಮನೆ ಕಟ್ಬೋದು. ಓಕೆ. ನಾನು ಲವ್ ಮಾಡ್ತಾ ಇದ್ದಿದ್ದೆ, ಇವಾಗ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ ಅದೆಲ್ಲ ಏನು ಬೇಡ, ಇದು SLC ಮಾಡ್ಕೋ. ಯಾವ ಕ್ಲಾಸ್ ನೀವು? 8th. ಲವ್ ಮಾಡ್ತಾ ಇದ್ರಿ? ಇಲ್ಲ ನಾನು ಮಾಡ್ತಾ ಇದ್ದಿದ್ವಿ 2ನೇ ಕ್ಲಾಸಿಂದ 6ನೇ ಕ್ಲಾಸ್ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಅವರೇ ಫಸ್ಟು ಮೋಸ ಮಾಡಿದ್ದು. ಅವರೇ ಫಸ್ಟ್ ಮೋಸ ಮಾಡ್ತಾರೆ, ಬೇರೆಯವರಿಗೆ ನೋಡ್ಕೊಂಡಿದ್ದು. ಬೇರೆಯವ್ರಿಗೆ ನೋಡ್ಕೊಬಿಟ್ರ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇನ್ ಕೇಸ್ ನೀವು ಲವ್ ಮಾಡಿದ್ರಿ, ಮನೇಲಿ ಒಪ್ಪಿಲ್ಲ, ಏನ್ ಮಾಡ್ತೀರಾ? ಮನೇಲಿ ಒಪ್ಲಿಲ್ಲ ಅಂದ್ರೆ ಏನ್ ಸರ್, ಎತ್ತಕೊಂಡು ಹೋಗ್ತೀರಾ? ನಿಮ್ ಫ್ರೆಂಡ್ ಸಪೋರ್ಟ್ ಮಾಡ್ತಾರೆ ಎತ್ತಕೊಂಡು ಹೋಗಕ್ಕೆ? ಓಕೆ, ನಿಮ್ ಫ್ರೆಂಡ್ಗೂ ಸಪೋರ್ಟ್ ಮಾಡ್ತೀರಾ? ಓಕೆ, ನೀವು ಯೂತ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅರೇಂಜ್ ಮ್ಯಾರೇಜ್ ಹೇಳಕ್ ಇಷ್ಟಪಡ್ತೀರಾ, ಲವ್ ಮ್ಯಾರೇಜ್ ಹೇಳಕ್ ಇಷ್ಟಪಡ್ತೀರಾ? ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಎತ್ತಕೊಂಡು ಹೋಗ್ತಾ ಇರೋದಂತನಾ? ಅರೇಂಜ್ ಮ್ಯಾರೇಜ್. ಯಾಕೆ? ವೈ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಆಕ್ಚುಲಿ ಐ ಡೋಂಟ್ ಲೈಕ್ ಮ್ಯಾರೇಜ್. ಯು ಡೋಂಟ್ ಲೈಕ್? ಲವ್ ಮಾಡೋದೇ ಅಲ್ವಣ್ಣ? ಈ ಲವ್ ಮತ್ತೆ ಈರುಳ್ಳಿ ಒಂದೇ. ಲವ್ ಈರುಳ್ಳಿ ಒಂದೇನಾ? ಅದೇಂಗಣ? ಕಟ್ಟಾದಾಗ ಕಣ್ಣಲ್ಲಿ ನೀರು ಬರುತ್ತೆ. ಹುಡುಗಿರು ಗೊತ್ತಾಗಂಗ್ ಮೋಸ ಮಾಡ್ತಾರೆ, ಹುಡುಗರು ಗೊತ್ತಾಗದಂಗೆ ಮಾಡ್ತಾರೆ. ಯಾರು ನಂಬ್ರೆ ಹುಡುಗಿರು ನಂಬಾರ್ದು. ಅಂದರೆ 6ನೇ ಕ್ಲಾಸಿಂದ ಲವ್ ಮಾಡಿದ್ದೆ ಅವಳನ್ನ. ಆಮೇಲೆ ಅವ್ರ ಹುಡುಗ ಬಂದು ನನ್ನ ಹತ್ರ ಮಾತಾಡ್ದ. ಇವತ್ತು ಒಂದು ಹುಡುಗಿಗೆ ಐ ಲವ್ ಯು ಅಂದ. ನಾಳೆ ನೀನು ಬೇಡ ನಿನ್ನ ಫ್ರೆಂಡ್ ನಂಬರ್ ಕೊಡು ಅಂದ ಅವನು. ಅದು ಅವನ ಪ್ರಕಾರ ಲವ್. ಹುಡುಗರ್ನ ಎಲ್ಲಾರನ್ನೂ ಹಾಳು ಮಾಡಿ ಇದು ಮಾಡ್ತಾರೆ.